ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ನಾವೊಂದು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ, ನಾನು ಆಲ್ಮೋಸ್ಟ್ ಎಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಇವಾಗ ತಾನೇ ಒಂದು ಎಕ್ಸ್ಟ್ರಾಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಮತ್ತು ಡಿಯರ್ ಸ್ಟೂಡೆಂಟ್ಸ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ತುಂಬ ಜನ ಒಂದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದಾಗಿದೆ, ಹಿಂಗೆ ದುಡ್ಡು ಹಾಕ್ರಿ, ಅದು ಕಳಿಸ್ತೀನಿ, ಇದು ಕಳಿಸ್ತೀನಿ ಅಂತ ತುಂಬ ಜನ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ದಯವಿಟ್ಟು ಇದು ಮಾಡ್ಕೊಬೇಡಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ನಾನು ನೋಡಿದೆ, ಇವಾಗ ತಾನೇ ನಾನು ನೋಡ್ತಾನೇ ಇದ್ದೀನಿ ಯೂಟ್ಯೂಬಲ್ಲಿ ಕೆಲವೊಂದು ಚಾನಲ್ ನಾನು ಹೇಳೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಸೊ ಅದೆಲ್ಲ ಹೇಳೋಕ್ಕಾಗಲ್ಲ. ಕೆಲವೊಂದು ಚಾನಲ್ಗಳು ಏನಂದರೆ ಇದೇ ಪೇಪರ್ ಬರುತ್ತೆ ಅಂಥೇಳಿ ಸುಮ್ಮನೆ ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಯಾವುದೇ ಪೇಪರು ಲೀಕ್ ಆಗೋಲ್ಲ. ಇದು ಗಮನದಲ್ಲಿರಲಿ. ನಿಮಗೆ ಅಷ್ಟು ಸುಲಭವಾಗಿ ಯಾವುದೇ ರೀತಿ ಹಂಗೆಲ್ಲ ಪೇಪರು ಲೀಕ್ ಮಾಡೋಲ್ಲ. ಇದು ಒಂದು ಮಾತ್ರಘಟ್ಟದ ಎಕ್ಸಾಮ್ ಆಗಿರುತ್ತೆ. ಸೊ ಅದಕ್ಕಾಗಿ ಹಂಗೆಲ್ಲ ಯಾವುದೂ ಆಗೋಲ್ಲ. ಸೊ ಗಮನದಲ್ಲಿರಲಿ. ಯಾವುದೇ ರೀತಿ ಯಾವುದೇ ಪೇಪರ್ ಲೀಕ್ ಆಗೋಲ್ಲ. ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡೋಗಿ ಎಕ್ಸಾಮ್ ಬರೀರಿ. ಅದೆಲ್ಲವನ್ನು ಆಸೆಯನ್ನು ಬಿಟ್ಬಿಡ್ರಿ ನೀವು. ಇದು ಲೀಕ್ ಆಗುತ್ತೆ, ಅದು ಲೀಕ್ ಆಗುತ್ತೆ. ತುಂಬ ಜನ ಒಂದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ. ಸುಮ್ಮನೆ ಇದು ಯಾವುದು 2024 ಇಲ್ಲ ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಜಸ್ಟ್ ಒಂದು ಎಡಿಟ್ ಮಾಡಿ 2025 ಡೇಟ್ ಹಾಕ್ಬಿಟ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದಾರೆ. ಅದೇ ಪೇಪರ್ ಬರುತ್ತೆ, ಇದೇ ಬರುತ್ತೆ, ಅದೇ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ ನಂಬೇಡಿ. ನಾನು ಮತ್ತೊಮ್ಮೆ ನಿಮ್ಗೆ ಕ್ಲಾರಿಟಿ ಕೊಡ್ತಿದ್ದೀನಿ. ಯಾವುದೇ ರೀತಿ ಪೂರ್ತಿ ವಿಡಿಯೋ ನೋಡಿ, ವಾಲ್ಯೂಮ್ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಯಾವುದೇ ರೀತಿ ಆ ಪೇಪರು ಬರೋದಿಲ್ಲ, ಅದು ಕನ್ಫರ್ಮು. ಇವಾಗ ನೋಡಿ, ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ನಾನು. ಎಕ್ಸ್ಟ್ರಾಕ್ಟ್ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಇಲ್ಲಿ ಇದನ್ನು ಕಮೆಂಟಲ್ಲಿ ಕೇಳ್ತಾಯಿದ್ದೀರಿ. ಸೊ ಆ ಎಲ್ಲ ಕಮೆಂಟ್ಗಳನ್ನ ನೋಡಿ ನಾನು ಉತ್ತರ ಕೊಡ್ತಾಯಿದ್ದೀನಿ ನಿಮಗೆ. ನೋಡಿ, ನಾನು ಟೋಟಲಾಗಿ ಇದು ದಯವಿಟ್ಟು ಕೇಳಿಸ್ಕೊಳ್ಳಿ, 4 ಲೆಸನಿಂದ ಪ್ರೋಸಿಂದ ಹೇಳಿದ್ದೀನಿ. 4 ಲೆಸನ್ ಕೊಟ್ಟಿದ್ದೀನಿ. 4ರಿಂದ ಒಂದೊಂದು ಡೆಫಿನೆಟ್ಲಿ ಬರುತ್ತೆ. ಅದರಲ್ಲಿ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ಒಟ್ಟು 4ರಿಂದ ಬಂದೇ ಬರುತ್ತೆ. ಆ 4ರಿಂದನೇ ಬರುತ್ತೆ, ಅದಂತೂ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ದಯವಿಟ್ಟು ಗಮನ ಇಟ್ಕೊಳ್ಳಿ. ಆ 4ರಿಂದ ಬಂದೇ ಬರುತ್ತೆ, ಅದು ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವ್ದಾದ್ರು ಬರ್ಬೋದು 4 ಲೆಸನಿಂದನೂ. ಒಟ್ನಲ್ಲಿ ಆ 4 ಲೆಸನ್ನು ಯಾವುದು, ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, 2ನೇದು ಬಂದುಬಿಟ್ಟು ದ ಡಿಸ್ಕವರಿ, 3ನೇದು ಬಂದುಬಿಟ್ಟು ದ ಕನ್ಸರ್ಟು, 4ನೇದು ಬಂದುಬಿಟ್ಟು ಇದೊಂದು ಔಟರ್ ಸ್ಪೇಸು. ಸೊ ಈ 4ರಿಂದ ಒಂದೊಂದು ಕ್ವಶನ್ ರೈಸ್ ಆಗುತ್ತೆ. 12 ಮಾರ್ಕ್ಸ್ ಅಲ್ಲಿ ಸಿಗುತ್ತೆ. ಸೊ ನಾನು ಆಲ್ಮೋಸ್ಟ್ 4 ಲೆಸನ್ದು ಬಿಟ್ಟಿದ್ದೀನಿ. ನಾನು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ 5 ಕೊಟ್ಟಿದ್ದೀನಿ. 5ಅಲ್ಲಿ ಒಂದು ಬಂದೇ ಬರುತ್ತೆ. ಇನ್ನು ನೆಕ್ಸ್ಟು ದ ಕನ್ಸರ್ಟು ಮತ್ತು ಡಿಸ್ಕವರಿಯಿಂದ ಸ್ವಲ್ಪ ಜಾಸ್ತಿ ಇದೆ, 10 ಕ್ವಶನ್ ಏನೋ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಿಮಗೆ ಬೇರೆ ಓದ್ಕೊಂಡಿದ್ರೆ ಓದ್ಕೊಳ್ಳಿ, ಇಲ್ಲ ಓನಾಗಿ ಬರೆಯಂಗಿದ್ರೆ ಬರೀರಿ. ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲ ಮಾಡಲ್ ಕ್ವಶನ್ ಪೇಪರೆಲ್ಲ ಜಸ್ಟ್ ನೋಡ್ಕೊಂಡು ಅದರಾಗೆ ಕವರ್ ಮಾಡ್ಕೊಂಬಿಡ್ರಿ. ಇದೊಂದು ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ, ಆ 4ರಿಂದನೇ ಬರುತ್ತೆ. ಔಟರ್ ಸ್ಪೇಸಿಂದನೂ ಅಷ್ಟೇ, ಮಾಡಲ್ ಕ್ವಶನ್ ಪೇಪರ್ ಮತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿ ಅದರಲ್ಲಿ ಸಿಗುತ್ತೆ. ಔಟ್ರನ್ನೇ ಓದ್ಕೊಂಡು ಹೋಗಿ. ಇನ್ನು ನಾನು ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಕ್ವಶನ್ ಪೇಪರ್ ರೆಡಿ ಮಾಡಲ್ಲ. ಬಟ್ ನಾನು ಇರೋದೆಲ್ಲ ಹೇಳಬಲ್ಲೆ ಅಷ್ಟೇ. ಮತ್ತು ಅದೇ ನಾನು ಒಂದು ಕನ್ಫರ್ಮ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಅದೆಲ್ಲ ಲೀಕ್ ಆಗೋದು ಅದೆಲ್ಲ ಯಾವುದೂ ಇರೋಲ್ಲ. ಅದು ಸುಮ್ಮನೆ ಸುಳ್ಳು ಸುದ್ದಿ ಅದನ್ನು ಯಾವುದೇ ಕಾರಣಕ್ಕೂ ನಂಬೇಡಿ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಕಮೆಂಟ್ ಮಾಡೋಕ್ಕೆ ಬಂದುಬಿಡ್ತಾರೆ ಕೆಳಗಡೆ, ಇದೇ ಬರುತ್ತೆ, ಅದೇ ಬರುತ್ತೆ, ಇದೇ ಬರುತ್ತೆ ಅಂತ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದೆಲ್ಲ ಮಿಸ್ಯೂಸ್ ಮಾಡ್ಕೊಂಬಿಡಿ. 200% ಹಂಗೆಲ್ಲ ಏನೂ ಆಗೋಲ್ಲ. ಗಮನದಲ್ಲಿರಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನಾನು ಇವತ್ತು ಪೂರ್ತಿ ದಿನ ಬಿಡ್ತಾನೆ ಹೋಗ್ತಾ ಇರ್ತೀನಿ ಇಂಗ್ಲೀಷು. ನೆಕ್ಸ್ಟ್ ಇವಾಗ ನಾನು ಎಲ್ಲ ಬಿಟ್ಟಿದ್ದೀನಿ. ಇವಾಗ ಎಕ್ಸ್ಟ್ರಾಕ್ಟು ಬಿಟ್ಟಿದ್ದೀನಿ, ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಏನು ಬಿಡ್ತೀನಿ ಅಂದರೆ, ಕ್ವಶನ್ ಪೇಪರ್, ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಯಾವ್ದು ಬರ್ಬೋದು ಅನ್ನೋದನ್ನ ಬಿಟ್ಕೊಂಡು ಹೋಗ್ತೀನಿ. ಸೊ ನೋಡಿಕೊಂಡು ಒಂದು ಲೈಕ್ನ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಕಮೆಂಟ್ಸ್ ನನಗೆ ನೀವು ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಆದಷ್ಟು ಜನಕ್ಕೆ ಒಂದು ರಿಪ್ಲೈನ ಮಾಡ್ತಾಯಿದ್ದೀನಿ. ದಯವಿಟ್ಟು ತುಂಬ ಕಮೆಂಟ್ ಬರ್ತಾಯಿದೆ, ಸ್ವಲ್ಪ ರಿಪ್ಲೈ ಮಾಡಿಲ್ಲ ಅಂದರೆ ಸಮಯ ಇರಲಿ. ಅದಕ್ಕೆ ನಾನು ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮಗೆ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಆ ಥರ ಆಗೋಲ್ಲ. ನಿಮಗೆ ಅಲ್ಲಿ ನೋಡ್ತಾಯಿದ್ದೀನಿ ನಾನು, ತುಂಬ 50,000ರಿಂದ 60,000 ಜನ ಸ್ಟೂಡೆಂಟ್ಸ್ ನೋಡಿರ್ತಾರೆ ಆ ಒಂದು ವೀಡಿಯೋನ. ಇದು ಲೀಕ್ ಆಗಿದೆ, ಇದು ಬರುತ್ತೆ ಅಂತ ತುಂಬ ನಂಬ್ಕೊಂಡ್ಬಿಟ್ಟವ್ರೆ. ಸೊ ಹಂಗೆಲ್ಲ ಯಾವುದೂ ಆಗೋಲ್ಲ, ಅದು ಗಮನದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅದಕ್ಕೋಸ್ಕರ ಒಂದು ಕ್ಲಾರಿಟಿ ವೀಡಿಯೋ ಅಂದ್ಕೊಳ್ಳಿ. ನೆಕ್ಸ್ಟು ನಾನು ಇವಾಗ ಎಕ್ಸ್ಟ್ರಾಕ್ಟು, ಗ್ರ್ಯಾಂಡ್ ಮಕ್ಕಳು ಇನ್ಸಿಟ್ರಿ ಸಮ್ಮರಿ ಬಂದೇ ಬರುತ್ತೆ, ಜಾರ್ಜ್ ಪೋಯಮ್, ಆನ್ ದ ಲ್ಯಾಂಡ್ 2 ಬಂದೇ ಬರುತ್ತೆ, ಈ ಪೊಲ್ಯೂಷನ್ನು ಆ್ಯಂಡ್ ದೆನ್ ಮಾಸ್ ಮೀಡಿಯಾ ಆ್ಯಂಡ್ ಯೋಗ, ಈ 3ರಲ್ಲಿ ಒಂದು ಎಸ್ಸೆ ಬಂದೇ ಬರುತ್ತೆ. ಮತ್ತು 2 ಮಾರ್ಕ್ಸ್ ಹೇಳಿದ್ದೀನಿ ನಾನು ಯಾವ ಲೆಸನಿಂದ ಓದಬೇಕಂತ, ಅದನ್ನು ಓದ್ಕೊಂಬಿಡಿ. 3 ಮಾರ್ಕ್ಸ್ದು ನಾನು ಎಕ್ಸ್ಟ್ರಾಕ್ಟ್ ಬಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹೀರೋಯಿಂದನೂ ಹೇಳಿದ್ದೀನಿ, ಓವರ್ ನೈಟ್ ಹೆಂಗೆ ಬಿಕಮ್ ಇರೋದ, ಮತ್ತು ನ್ಯೂಸ್ ಪೇಪರ್ ಹೆಂಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದಾಯಿತು ಅವ್ನ ಲೈಫಲ್ಲಿ. ಸೊ ಹೇಳಿದ್ದೀನಿ ನಾನು. ಔಟ್ರನ್ನೇ ಓದ್ಕೊಳ್ಳಿ, ಅದರಲ್ಲೇ ಬರುತ್ತೆ. ಎಕ್ಸ್ಟ್ರಾ ನೀವು ಆದಷ್ಟು ನಿಮ್ಮ ಒಂದು ಸ್ವತಃ ಪ್ರಯತ್ನ ಮಾಡಬೇಕು.
ನಾನು ಅಷ್ಟು ಕೊಟ್ಟಿದ್ದೀನಿ. ನಾನು ಅಷ್ಟಕ್ಕೆ 80 ಔಟ್ ಆಫ್ 80 ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೊಟ್ಟಿರೋದು ಒಂದು ರೇಂಜಿಗೆ ಒಂದು 40-50 ಮಾರ್ಕ್ಸ್ಗೆ ಕೊಟ್ಟಿರ್ತೀನಿ. ಕೇಳ್ತಾ ಇದ್ದೀರಾ ತುಂಬ ಜನ, 40-50ಗೆ ಕೊಟ್ಟಿರ್ತೀನಿ. ನೀವು ಎಕ್ಸ್ಟ್ರಾ ನೋಡಿಕೊಂಡ್ರೆ ಎಲ್ಲ ನೋಡಿಕೊಂಡ್ರೆ ಸಿಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ಹೇಳ್ತಿರೋದು. ನಾನು ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಅದಕ್ಕೆ ನಾನು ಕೊಡ್ತಾ ಇರೋದು. ಎಲ್ಲರೂ ಈ ವಿಡಿಯೋನ ನೋಡಿ, ಮತ್ತು ಆ ಎಲ್ಲ ವೀಡಿಯೋನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ವಿಡಿಯೋಗಳನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ಸ್ನ ಬಿಡ್ತೀನಿ ಒಂದೊಂದಾಗಿ. ನೋಡೋಣ. ಏನೋ ನಿಮ್ಗೆ ಇನ್ನೂ ಬೇರೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಲ್ರೆಡಿ ನೋಡಿ ಸ್ಟೋರಿ ರೇಟಿಂಗು, ಒಂದು ಪ್ರೊಫೈಲ್ ರೇಟಿಂಗ್ ಆಗಿರ್ಬೋದು, ಸ್ಟೋರಿ ಡೆವಲಪ್ಮೆಂಟು, ಲೆಟ್ರು, ಸಮ್ಮರಿ ಎಲ್ಲನೂ ಬಿಟ್ಟಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡಿರಿ. ಮತ್ತು ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಕೇಳಿಸ್ತಾ ಇರೋದ್ರೆ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಮೊದಲಿಗೆ, ಯಾಕಂದರೆ ಅವ್ರಿಗೂ ಎಲ್ಲರಿಗೂ ರೀಚ್ ಔಟ್ ಆಗಲಿ ಈ ವಿಡಿಯೋ. ಮತ್ತು ನೋಡಿ ಡಿಯರ್ ಸ್ಟೂಡೆಂಟ್ಸ್, ಮತ್ತು ನಿಮಗೆ ಏನಾದರೂ ಬೇರೆ ಏನಾದರೂ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ, ಇಲ್ಲ ವೀಡಿಯೋನೇ ಮಾಡ್ತೀನಿ ಸಪ್ರೇಟಾಗಿ. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು.